ನಮಸ್ಕಾರ ಎಲ್ಲರಿಗೂ. ನಮ್ಮ ಲದಾಖ್ ಟ್ರಿಪ್‌ನ 12ನೇ ದಿನ ಇವತ್ತು. ನಾವಿವತ್ತು ಮನಾಲಿ ಎಕ್ಸ್‌ಪ್ಲೋರ್ ಮಾಡೋಣ ಅಂತ ಹೋಗ್ತಿದ್ವಿ. ಎಲ್ಲಿಗೆ ಹೋಗೋದು, ಏನ್ ಮಾಡೋದು ಅಂತ ಎಕ್ಸಾಕ್ಟ್ ಪ್ಲಾನ್ ಏನ್ ಇರ್ಲಿಲ್ಲ. ಸೋಲಂಗ್ ವ್ಯಾಲಿ ಹೋಗಕ್ಕೆ ಟೈಮ್ ಇರ್ಲಿಲ್ಲ. ಹಂಗಾಗಿ ಆಟೋ ಹತ್ಕೊಂಡು ಮಾಲ್ ರೋಡಲ್ಲಿರೋ ಮಾರ್ಕೆಟಿಗೆ ಹೋದ್ವಿ. ಮಾರ್ಕೆಟಲ್ಲಿ ಆಟೋದಿಂದ ಇಳಿತಾ ಇದ್ದಂಗೆ ದುರ್ಗಾದೇವಿ ದೇವಸ್ಥಾನ ಇತ್ತು. ಏನಾದ್ರು ಪರ್ಚೇಸ್ ಮಾಡೋಣ ಅಂತ ಮಾರ್ಕೆಟಲ್ಲಿ ಅಡ್ಡಾಡ್ತಾ ಇದ್ವಿ. ಮಾರ್ಕೆಟ್‌ಗೆ ಹತ್ರನೇ ಹಡಿಂಬ ದೇವಿ ಟೆಂಪಲ್ ಇತ್ತು. ಗೂಗಲ್ ಮ್ಯಾಪಲ್ಲಿ 800 ಮೀಟರ್ ಅಂತ ತೋರಿಸ್ತಾ ಇತ್ತು. ಹಂಗಾಗಿ ನಡ್ಕೊಂಡೇ ಹೋಗ್ತಿದ್ವಿ. 800 ಮೀಟರ್ ಹೋದ್ಮೇಲೆ ಗೊತ್ತಾಯ್ತು ಅಲ್ಲಿಂದ ಮೇಲ್ ಹೋಗಕ್ಕೆ ಸ್ಟೆಪ್ಸ್ ಇದಾವೆ ಅಂತ. 10 ನಿಮಿಷ ಸ್ಟೆಪ್ಸ್ ಹತ್ಕೊಂಡು ದೇವಸ್ಥಾನದ ಹತ್ರ ಬಂದ್ರೆ ಜಾತ್ರೆ ತರ ಆಗೋಗಿತ್ತು. ದರ್ಶನಕ್ಕೆ ಕ್ಯೂ ತುಂಬಾನೇ ಇತ್ತು. ಹಂಗಾಗಿ ನಾವು ಹೊರಗಿಂದಾನೇ ಕೈ ಮುಗ್ದು ದೇವಸ್ಥಾನದ ಹಿಂದೆನೇ ಇದ್ದ ಪಾರ್ಕ್ ಹತ್ರ ಹಿಮಾಚಲ್ ಪ್ರದೇಶದ ಟ್ರೆಡಿಷನಲ್ ಡ್ರೆಸ್ ಅಲ್ಲಿ ಕಪಲ್ಸ್ ಫೋಟೋ ಶೂಟ್ ಮಾಡ್ತಾ ಇದ್ದಿದ್ ನೋಡ್ಕೊಂಡು ವಾಪಸ್ ಮಾರ್ಕೆಟ್ ಕಡೆ ಬಂದ್ವಿ. ಮನಾಲಿ ಮಾರ್ಕೆಟ್ ಅಲ್ಲಿ ಫ್ರೀ ರೋಸ್ ಮಿಲ್ಕ್ ಕೊಡ್ತಾ ಇದ್ರು. ಕ್ಯೂ ಅಲ್ಲಿ ನಿಂತ್ಕೊಂಡು ರೋಸ್ ಮಿಲ್ಕ್ ಕುಡ್ಕೊಂಡು ಅಲ್ಲೇ ಮಾರ್ಕೆಟ್ ಅಲ್ಲೇ ಸುನಿಲ್ ನಾರಾಯಣ ಫಸ್ಟ್ ಕಾಪಿ ಸಿಕ್ಕ, ಅವನ್ನ ಮಾತಾಡ್ಸಿದ್ವಿ. ಮಾರ್ಕೆಟ್ ಅಲ್ಲೇ ಊಟ ಮುಗಿಸಿ ಬಸ್ ಸ್ಟ್ಯಾಂಡ್ ಕಡೆ ಹೊರಟ್ವಿ. ನಮ್ಮ ಬಾಯ್ಸ್ 15,000 ಶಾಪಿಂಗ್ ಬೇರೆ ಮಾಡಿದ್ರು ಮನಾಲಿಯಲ್ಲಿ. ಮನಾಲಿಯಿಂದ ಡೆಲ್ಲಿಗೆ ಬಸ್ಸಲ್ಲಿ ಬಂದು ಡೆಲ್ಲಿ ಏರ್ಪೋರ್ಟ್ ರೀಚ್ ಆಗಿದ್ವಿ. ನನ್ನ ಫ್ರೆಂಡ್ಸ್ ಹುಬ್ಳಿಗೆ ಹೋಗಕ್ಕೆ ಟರ್ಮಿನಲ್ 2 ಇಂದ ಫ್ಲೈಟ್ ಇತ್ತು. ಅವ್ರಿಗೆ ಟರ್ಮಿನಲ್ 2 ಅಲ್ಲಿ ಬಿಟ್ಟು ನಾನು ಬೆಂಗಳೂರಿಗೆ ಹೋಗಕ್ಕಿದ್ದಿದ್ರಿಂದ ಟರ್ಮಿನಲ್ 3 ಕಡೆ ಹೊರಟೆ. ಇದೇ ಫಸ್ಟ್ ಟೈಮ್ ನಾನು ಡೆಲ್ಲಿ ಏರ್ಪೋರ್ಟ್ ಹೋಗಿದ್ದು. ಚೆಕ್ ಇನ್ ಎಲ್ಲ ಮುಗಿಸಿ ಫ್ಲೈಟ್ ಹತ್ತಿ ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟರಲ್ಲೇ ಬೆಂಗಳೂರು ತಲುಪಿದ್ದೆ. ಏರ್ಪೋರ್ಟಿಂದ ರೂಮಿಗೆ ಬರೋ ಅಷ್ಟರಲ್ಲೇ ತುಂಬ ಲೇಟ್ ಆಗಿತ್ತು. ಇಲ್ಲಿಗೆ ನಮ್ಮ ಕನಸಿನ ಲದಾಖ್ ಟ್ರಿಪ್ ಮುಗಿದಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ. ಡೀಟೇಲ್ಡ್ ವಿಡಿಯೋ ನೋಡಬೇಕು ಅಂದರೆ ಅಲೆಮಾರಿ ಅಭಿಯಂತರ ಯೂಟ್ಯೂಬ್ ಚಾನಲ್ನ ಚೆಕ್ಔಟ್ ಮಾಡಿ. ಥ್ಯಾಂಕ್ ಯು.